ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ನಿಜ ಸ್ನೇಹಿತರೆ, ಈ ಗೀತೆಯು ಉಲ್ಲೇಖಿಸಿರುವಂತೆ ಯುಗಾದಿ ಮರಳಿ ಬಂದಿದೆ. ಇದೀಗ ತಾನೇ ಶುಭಕೃತ ನಾಮ ಸಂವತ್ಸರ ಮುಗಿದು ಈಗ ಕ್ರೋಧಿ ನಾಮ ಸಂವತ್ಸರ ಆರಂಭವಾಗಿದೆ. ಪಕ್ಷಿಗಳಲ್ಲಿ ಶ್ರೇಷ್ಠವಾದ ಪಕ್ಷಿ ನವಿಲು. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಪ್ರಾಣಿ ಮನುಷ್ಯ. ಹಾಗೆ ಋತುಗಳಲ್ಲಿ ಶ್ರೇಷ್ಠವಾದ ಋತು ವಸಂತ ಋತು. ಈ ವಸಂತ ಋತುವಿನ ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ ಹಬ್ಬ. ಸೊ ಯುಗಗಳಿಂದಲೂ ಆಚರಿಸ್ತಾ ಬಂದಿರುವಂತ ಯುಗಾದಿ ಹಬ್ಬ. ಈ ವಸಂತ ಋತುವಿನ ಚೈತ್ರ ಮಾಸದ ಪಾಡ್ಯದ ದಿನವೇ ಬ್ರಹ್ಮದೇವರು ಸೃಷ್ಟಿ ಕಾರ್ಯವನ್ನು ಮಾಡಿದರು ಅಂತ ಒಂದು ಪ್ರತೀತಿ ಇದೆ. ಆದ್ರಿಂದಲೇ ಇದಕ್ಕೆ ಯುಗಾದಿ ಅಂತ ಕರೀತಾರೆ. ಸೊ ಯುಗ ಅಂದ್ರೆ ಸೃಷ್ಟಿಯ ಕಾಲಮಾನ. ಆದಿ ಅಂದ್ರೆ ಆರಂಭ. ಅಂದ್ರೆ ಯುಗಗಳಿಂದಲೂ ಆಚರಿಸಲ್ಪಡುತ್ತಿರುವ ಹಬ್ಬ ಯುಗಾದಿ. ಹಾಗೆ ಈಗ ರಾಧಿಕಾ, ಯುಗಾದಿಯ ಬಗ್ಗೆ ನಿಮ್ಗೇನು ಗೊತ್ತು ಹೇಳಿ. ನಂಗೆ ಗೊತ್ತು ಅಜ್ಜಿ. ಯುಗಾದಿ ಹಿಂದೂಗಳ ಪವಿತ್ರವಾದ ಹಬ್ಬ. ಇದನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸುತ್ತಾರೆ. ಕೇರಳ ಮತ್ತು ತಮಿಳುನಾಡಿನಲ್ಲಿಯೂ ಯುಗಾದಿ ಸಮಯದಲ್ಲಿ ಆಚರಿಸುತ್ತಾರೆ. ಆದರೆ ಇದನ್ನು ವಿಶು ಅಂತ ಕರೀತಾರೆ. ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿಪಾಡ್ವ ಅಂತ ಕರೀತಾ ಹೊಸ ವರ್ಷವನ್ನು ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ಈ ಯುಗಾದಿಯ ಸಂಭ್ರಮ. ಮನೆಗಳಲ್ಲೆಲ್ಲ ಸಂಭ್ರಮ. ಅಡುಗೆ ಮನೆಯಲ್ಲಿ ಅಡುಗೆಗಳ ಘಮ. ನಮ್ಮ ದರ್ಶನ್ ಹೇಳ್ತಾನೆ, ಯುಗಾದಿ ಸಮಯದಲ್ಲಿ ಯುಗಾದಿ ದಿನ ಏನು ಮಾಡ್ತಾರೆ ದರ್ಶನ್? ನಂಗೆ ಗೊತ್ತು ಅಜ್ಜಿ. ಮನೆ ಬಾಗಿಲಿಗೆ ಮಾವು ಬೇವಿನ ತೋರಣ ಕಟ್ತಾರೆ. ಮನೆ ಮುಂದೆ ಬಗೆಯ ರಂಗೋಲಿ ಹಾಕ್ತಾರೆ. ಒಬ್ಬಟ್ಟು, ಮಾವಿನಕಾಯಿ ಚಿತ್ರಾನ್ನ, ಪಾಯಸ, ಆಂಬೋಡೆ ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡ್ತಾರೆ, ಸರಿ ಕಣಪ್ಪ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇವು ಬೆಲ್ಲವನ್ನು ಕುಟ್ಟಿ ದೇವರ ಮುಂದೆ ಇಟ್ಟು ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೆ. ಬೇವು ಅಂದರೆ ದುಃಖ ಮತ್ತು ಕಷ್ಟಗಳ ಸಂಕೇತ. ಬೆಲ್ಲ ಅಂದರೆ ಸುಖ ಮತ್ತು ಸಂತೋಷಗಳ ಸಂಕೇತ. ಅಂದರೆ ನಾವು ಸುಖ ಮತ್ತು ದುಃಖ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದಕ್ಕೋಸ್ಕರ ಬೇವು ಬೆಲ್ಲವನ್ನು ಸ್ವೀಕರಿಸ್ತಾರೆ. ಬೇವು ಬೆಲ್ಲ ತಿನ್ನೋದ್ರಿಂದ ಶರೀರ ವಜ್ರಕಾಯವಾಗುತ್ತೆ ಅಂತಲೂ ಹೇಳ್ತಾರೆ. ಇನ್ನು ಬೇವು ಬೆಲ್ಲ ತಿನ್ನುವಾಗ ಏನು ಹೇಳಬೇಕು ದರ್ಶನ್? ನಂಗೊತ್ತು ಅಜ್ಜಿ. ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ನಿವಾಸಾಯ ವಿನಾಶಾಯ ನಿಂಬಕಂ ದಳಭಕ್ಷಣಂ. ನಿಂಬಕಂ ದಳಭಕ್ಷಣಂ ಅಂತ ಹೇಳ್ತಾ ಏನು ಮಾಡಬೇಕು? ಒಂಚೂರು ಬೇವು ಬೆಲ್ಲವನ್ನು ತಿನ್ನಬೇಕು ಅಂತ. ನಿಂಬಕಂ ಅಂದರೆ ಇದು ಬೇವು, ಅದರ ದಳವನ್ನು ತಿನ್ನಿ ಅಂತ ಅರ್ಥ. ಅದನ್ನು ತಿನ್ನಬೇಕು ಅಂತ ಅರ್ಥ. ಆಯ್ತಾಯ್ತಾ? ಓಕೆ. ಇನ್ನು ಯಾವ ಥರ ನಾವೀಗ ಹಬ್ಬವನ್ನು ಸ್ವಾಗತಿಸ್ತೀವಿ, ಏನನ್ನು ಹಾರೈಸ್ತೀವಿ ಮತ್ತು ಯಾವ ಸಂಕಲ್ಪವನ್ನು ಬಯಸ್ತೀವಿ ಅಂತ ನಾವೀಗ ನೋಡೋಣ. ನನ್ನ ಸ್ನೇಹಿತರು ಇದ್ದಾರೆ,
ಅವರು ನನ್ನ ಜೊತೆ ಸೇರಿಕೊಂಡು ಈ ಯುಗಾದಿಯನ್ನು ಸ್ವಾಗತಿಸ್ತಾರೆ.